ಬಾಸು ಒಂದೇ ದಿನ ನನ್ನ ಇಂಗ್ಲೀಷ್ ಟೀಚರ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನು ಎಲ್ಲ ಒಂದೇ ದಿನ A to Z ವರ್ಗೂ ಕಲಿಬೇಕಾ ನಾನು? ಸಾಕು ಬಿಡಿ. ಏಯ್ ನೋ 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 ನೋಡಿದ್ರಗ ನಾನಿವತ್ತು ನಿನಗೆ ಒಂದಷ್ಟು ಡೈಲಿ ಯೂಸ್ ಮಾಡುವಂಥ ಬೇಸಿಕ್ ಇಂಗ್ಲೀಷ್ ವರ್ಡ್ಸ್ನ ಹೇಳ್ಕೊಡ್ತೀನಿ. ಎಸ್ ಎಸ್ ಪಪ್ಪ. ನೋ ಪುಟ್ ಮೇಡಮ್. ಏಯ್ ಐ ನೋ ವಾಟ್ ಟು ಡೂ. ನೋಡು ಬಾಸ್ ಇವಾಗ ನೋ ಅಂದ್ರು. ಏಯ್ ನಾನು ಹೇಳಿದ ಆನು ಅಲ್ಲ, ಬೇರೇನೋ. ಬೇರೇನೋನಾ ಅಂದ್ರೆ? ಅಂದರೆ ವೇಟ್ ಲೆಟ್ ಮಿ ಎಕ್ಸ್ಪ್ಲೇನ್. NO ನೋ. ಈ ನೋ ಅಂದರೆ ಇಲ್ಲ, ಆಗಲ್ಲ, ಬೇಡ ಅಂತ ಅರ್ಥ. KNOW ನಾನು ಹೇಳಿದ್ದು ಈ ನೋ. ಈ ನೋ ಅಂದರೆ ನನಗೆ ಗೊತ್ತು, ತಿಳಿದಿದೆ ಅಂತ ಅರ್ಥ. ಅದೇಗ್ ಬಾಸು? NO ನೋ ಅಂದರೆ KNOW ನೋ ತಾನೇ ಆಗಬೇಕು. ಏಯ್ ಅದು ಹಾಗಲ್ಲ, ಅಲ್ಲಿ ಕೆ ಸೈಲೆಂಟ್ ಆಗಿರುತ್ತೆ. ಅಲ್ಲ ಬಾಸು, ಗಲಾಟೆ ಮಾಡ್ದವ್ರನ್ನ ಸುಮ್ಮನೆ ಯಾಕೆ ಮಾಡಿಸ್ಬೇಕು? ಹಿಂಗೆಲ್ಲ ಮಾಡಿದ್ರೆ ಆ ಕೆ ಮತ್ತು ಡಬ್ಲ್ಯೂಗೆ ಪಾಪ ಬೇಜಾರಾಗಲ್ವಾ? ಅಪ್ಪ ಹೀಗಾದ್ರೆ ಪಾಠ ಮುಂದಕ್ಕೆ ಹೋಗಲ್ಲ. ನೀನು ಡೈಲಿ ಯೂಸ್ ಮಾಡೋ ಸಿಂಪಲ್ ವರ್ಡ್ಸ್ ದುರ್ಗಂಗೆ ಹೇಳ್ಕೊಡು. ಕರೆಕ್ಟ್, ಹಾಗೆ ಮಾಡ್ತೀನಿ. PUT ಪುಟ್. ಇದನ್ನು ಪುಟ್ ಅಂತ ಓದಬೇಕು. PUT ಪುಟ್. ಪುಟ್ ಅಂದರೆ ಏನು ಪುಟ್ ಮೇಡಮ್? ಪುಟ್ಟ ಅಂದ್ರೆ ಇಡೋದು ಅಂತ ಅರ್ಥ. ರೈಟ್. CUT. ದುರ್ಗಾ ಇದನ್ನು ಓದು. ಅದೇನು ಮಹಾ? CUT ಕುಟ್ಟು. ಏ ಅದು ಕುಟ್ಟಲ್ಲ, ಕಟ್. ಅದೇ ಬಾಸು, PUT ಪುಟ್ ಅಂದರೆ CUT ಕುಟ್ಟಾನೆ ಆಗುತ್ತೆ. ಎರಡರಲ್ಲೂ UT ಇದೆಯಲ್ವಾ? ದುರ್ಗದ ಆಗಲ್ಲ. ಸ್ಪೆಲ್ಲಿಂಗು ಸಿಮಿಲರ್ ಆಗಿ ಕಾಣಿಸಿದ್ರು ಅದ್ರ ಸೌಂಡಿಂಗು ಬೇರೆ ಇರುತ್ತೆ. ತಡಿ, ಇವಾಗ GO ಗೋ. ಗೋ ಅಂದರೆ ಹೋಗು. ನನಗೂ ಅದೇ ಬೇಕಿದ್ ಬಾಸು. ದುರ್ಗಾ ಅವ್ರು ಹೇಳಿದ್ದು ವರ್ಡ್ ಬಗ್ಗೆ, ನೀನು ಹೋಗು ಅಂತಲ್ಲ. ಬಾಸು ಇವಾಗ GO ಗೋ ಅಂದರೆ ಕೆಲಸ ಮಾಡು ಅನ್ನೋದಕ್ಕೆ ಏನಂತಾರೆ? ಗುಡ್ ಕ್ವೆಶ್ಚನ್. ಮಾಡು ಅನ್ನೋದಕ್ಕೆ DO ಡು ಅಂದರೆ ಮಾಡು. ಅಯ್ಯೋ ಬಾಸು, ಏನು ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನನ್ನ ಮಂಗ ಮಾಡ್ತಿದ್ದೀರಾ? ತಪ್ಪು ಹೇಳ್ಕೊಡ್ತಿದ್ದೀರಾ ನೀವು? ಅರೆ ಇದರಲ್ಲಿ ತಪ್ಪೇನಿದೆ? ಇನ್ನೇನು ಬಾಸು, GO ಗೋ ಆದರೆ DO ಡೋ ತಾನೇ ಆಗಬೇಕು. ಬಟ್ ಡೂ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ ಬಾಸು, ಪುಟ್ ಮೇಡಮ್ ಕೆಮ್ಮಿಂಗು. ಹೇ ದುರ್ಗಾ, ಅದು ಕೆಮ್ಮಿಂಗ್ ಅಲ್ಲ, ಕಾಫಿಂಗ್. ವೆಯ್ಟ್. COUGH ಕಾಫ್, ಕೆಮ್ಮು. ಹಾಂ ಸರಿ, ಕಾಫು. ಹೆಂಗೆಂಗೋ ಇದೆ ಎಡವಟ್ ಭಾಷೆ. ಬಾಸು ಇವಾಗ ಒರಟು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ROUGH. ಇದನ್ನ ರಫ್ ಅಂತಾರೆ. ಬಾಸು ಏನಿದು? ಅದು ಕಾಫ್ ಆದರೆ ಇದು ರಾಫ್ ತಾನೇ ಆಗಬೇಕು. ನೀವು ನೋಡಿದ್ರೆ ರಫ್ ಅಂತಿದ್ದೀರಾ. ಅಲ್ಲ, ನೀವು ನಂಗೆ ನಿಜ ಹೇಳಿ, ನೀವು ನಂಗೆ ಇಂಗ್ಲೀಷ್ ಕಲಿಸ್ತಿದ್ರೋ ಅಥವಾ ತಲೆ ಕೆಡಿಸ್ತಿದ್ರೋ?